ನನ್ನ ಮನಸ್ಸಿಗೆ ತೀರಾ ನೋವನ್ನ ಉಂಟು ಮಾಡಿದಂತ ಒಂದು ಪ್ರಸಂಗ. ಇದೆಲ್ಲದನ್ನು ನಾನು ಮನೆ ಒಳಗೆ ಇದ್ದಿದ್ದಿದ್ರೆ ದೊಡ್ಡ ಮಟ್ಟದಲ್ಲೇ ನಾನು ಇದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ದೆ. ಇನ್ನೊಂದು ನನ್ನ ಮನಸ್ಸಿಗೆ ತುಂಬಾ ನೋವಾದಂಥದ್ದು, ಇದ್ಯಾಕೆ ಬೆಳಕಿಗೆ ಹೆಚ್ಚಿಗೆ ಬರ್ಲಿಲ್ವೋ ಗೊತ್ತಿಲ್ಲ. ಒಂದಿಬ್ರು 3 ಜನ ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡಿದ್ರು, ಅದು ಅಲ್ಲಿಗೆ ನಿಂತೋಯ್ತು. ನವೆಂಬರ್ 1ನೇ ತಾರೀಕು ನಮ್ಮೆಲ್ಲ ಕನ್ನಡಿಗರಿಗೆ ಹೆಮ್ಮೆ ಪಡಬೇಕಾದಂತಹ ಕನ್ನಡ ರಾಜ್ಯೋತ್ಸವದ ದಿನ. ಅವತ್ತು ಬಿಗ್ ಬಾಸ್ ಮನೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಎಲ್ರು ನಮ್ಮ ಉಡುಗೆಯನ್ನ ತೊಟ್ಟು ನಮ್ಮ ನಾಡಗೀತೆಯನ್ನ ಹಾಡ್ತಾರೆ. ಆ ಸಂದರ್ಭದಲ್ಲಿ ಕೆಲವರು ಗಮನಿಸಿದಂಥದ್ದು, ನಾನು ಗಮನಿಸಿ ಸುಮ್ಮನಾದೆ, ನಾನು ಒಬ್ಳಿಗೆ ಕಾಣಿಸಿದೇನೋ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಎಲ್ರು ನಾಡಗೀತೆಯನ್ನ ಹಾಡ್ಬೇಕಾದ್ರೆ ಕೆಲವರು ಗಟ್ಟಿ ವಾಯ್ಸ್ ಅಲ್ಲಿ ಚೆನ್ನಾಗಿ ಹಾಡ್ತಾರೆ, ನಮ್ಮ ಶಿಶಿರ್ ಅಂತವ್ರು. ಇನ್ ಕೆಲವರು ಪಾಪ ಬರೋಷ್ಟನ್ನ ಹಾಡ್ತಾರೆ, ಬರೋದಿದ್ದನ್ನ ಲಿಪ್ ಸಿಂಕ್ ಮಾಡ್ತಾರೆ. ಈಗ ಎಲ್ರಿಗೂ ಎಲ್ಲಾ ಪ್ಯಾರಾಗಳು ಬರುತ್ತೆ ಅಂತ ಪಾಪ ಗ್ಯಾರಂಟಿ ಇಲ್ಲ. ಸೊ ಗೊತ್ತಿಲ್ದಿರೋ ಕೆಲವು ಪ್ಯಾರಾಗ್ರಾಫ್ಗಳನ್ನ ಅಥವಾ ಬಿಗಿನಿಂಗ್ ಪ್ಯಾರಾಗ್ರಾಫ್ ಮರ್ತೋದಾಗ ಲಿಪ್ ಸಿಂಕ್ ಮಾಡ್ತಾರೆ. ಫೈನ್, ಆಕ್ಸೆಪ್ಟ್ ಮಾಡೋಣ. ಆದ್ರೆ ಅಲ್ಲಿರುವಂತಹ ಗೌತಮಿ ಬಾಯಿ ಮುಚ್ಕೊಂಡು ನಿಂತಿರ್ತಾರೆ ಫುಲ್ಲು. ಅಷ್ಟು ಹಾಡನ್ನ ಹೀಗೆ ನಿಂತಿದ್ದಾರೆ. ಈಗ ನಾವು ಹೊರ ದೇಶಕ್ಕೆ ಹೋದಾಗ ಯಾವ್ದೋ ದೇಶದ ದೇಶಭಕ್ತಿ ಗೀತೆನ ಹಾಕಿದ್ರೆ ನಮಗೆ ಬರಲ್ಲ, ನಾವ್ ಹೀಗೆ ನಿಂತಿರ್ತೀವಿ ತಾನೆ. ಹಾಗೆ ನಿಂತಿದ್ದಾರೆ. ಅವ್ರು ಮರಾಠಿಯವ್ರು ಆಗಿರಬಹುದು. 12 ವರ್ಷದಿಂದ ಕರ್ನಾಟಕದಲ್ಲಿದ್ದಾರೆ. ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ, ಕನ್ನಡ ಧಾರಾವಾಹಿಗಳಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿನ ನೆಲ ಬೇಕು, ಇಲ್ಲಿನ ಜಲ ಬೇಕು, ಇಲ್ಲಿನ ಆಪರ್ಚುನಿಟೀಸ್ ಬೇಕು, ಇಲ್ಲಿನ ಅವಕಾಶಗಳು ಬೇಕು, ಇಲ್ಲಿನ ಎಲ್ಲಾವುದು ಬೇಕು. ನಮ್ಮ ನಾಡಗೀತೆ ಯಾವ್ದು ಗೊತ್ತಿಲ್ವಾ ನಿಮಗೆ? ಬರ್ದೇ ಇದ್ರು ಚಿಂತೆ ಇಲ್ಲ, ಅದನ್ನ ಕಲಿಯಕ್ಕೆ ಎಷ್ಟು ದಿನ ನಿಮಗೆ? ಪಾಶ್ಚಿಮಾತ್ಯ ದೇಶದಲ್ಲಿ ಹುಟ್ಟಿ ಬೆಳೀತಾ ಇರೋ ಮಕ್ಕಳು ಕನ್ನಡನ ಬರೆದು ಓದ್ತಾರೆ, ನಾಡಗೀತೆಯನ್ನ ಹಾಡ್ತಾರೆ. ಅಲ್ಲಿ ನಾನು ಅಮೆರಿಕಾದಲ್ಲಿ ಕನ್ನಡ ಸಂಘದ ಅಧ್ಯಕ್ಷಳಾಗಿದ್ರಿಂದ ಹೇಳ್ತಾ ಇದ್ದೀನಿ, ಅಲ್ಲಿನ ಮಕ್ಕಳು ನಾಡಗೀತೆ ಹಾಡ್ತಾರೆ, ನಮ್ಮ ಕನ್ನಡದ ನಾಡಗೀತೆಯನ್ನ ಹಾಡ್ತಾರೆ. ಇಲ್ಲಿರೋರು 12 ವರ್ಷದಿಂದ ನೀವು ಇಲ್ಲಿ ಇದ್ದೀರಾ ಅಂತಂದ್ರೆ ಬಹಳ ಕಾಲನೇ ಅದು. ಅದ್ರಲ್ಲಿ ನಿಮಗೆ ಆ ಮಹಾತಾಯಿಗೆ ಕನ್ನಡ ಓದಕ್ಕೆ ಬರಲ್ಲ. ಇದುವರೆಗೂ ನೋಡಿ ಒಂದು ಟಾಸ್ಕ್ ಅವ್ರು ಓದಿಲ್ಲ. ಎಲ್ಲರೂ ಓದಿದ್ದಾರೆ, ಅವ್ರು ಓದಿಲ್ಲ. ಕನ್ನಡ ರಾಜ್ಯೋತ್ಸವ ದಿನ ನಾಡಗೀತೆ ಅಂತ ಹೇಳ್ಬಿಟ್ಟು ಯಮುನಾ ಅವರು ಹೇಳ್ತಾರೆ. ಅದು ಸ್ವತಃ ನನ್ನ ಬಳಿನೇ ಹೇಳ್ತಾರೆ. ಹೌದಾ? ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಕನ್ನಡ ಸ್ಪಷ್ಟವಾಗಿ ಬರುತ್ತಾ ಇಲ್ವಾ? ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಅಲ್ಲ ಮಾತಾಡ್ತಿದ್ರೆ 111 ದಿನ ನಾನು ಬಿಗ್ ಬಾಸ್ ಮನೇಲಿ ಕನ್ನಡನೇ ಮಾತಾಡಿದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ ಮಾತಾಡಿದ್ದೀರಾ, ಇವಾಗ ನನ್ನ ಹತ್ರನು ಕನ್ನಡದಲ್ಲೇ ಸಂದರ್ಶನವನ್ನು ಕೊಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿರುವಂತವ್ರಿಗೆ ಕನ್ನಡ ನಾಡಗೀತೆ ಹಾಡಿದ್ರೆ ಅವ್ರಿಗೊಂಥರ ಹೆಮ್ಮೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಅವರು ಹೇಳಿದ್ರು, ಅದನ್ನ ನೀವೇ ಹೇಳ್ಬೇಕೀಗ. ಏನಂತ ಹೇಳಿದಾರೆ ಅದು ನಾನಿನ್ನ ನೋಡಿಲ್ಲ. ಹಂಗೇನೋ ಮಾತಾಡಿದಾರೆ ಅಂತ ಗೊತ್ತು. ಏನ್ ನಿಮ್ಮ ಹತ್ರನೇ ಹೇಳಿರೋದ್ರಿಂದ ಏನ್ ನಾಡಗೀತೆ ಎಲ್ಲ ಹಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಒಂದು ಮನೆಯಲ್ಲಿ ನೀವೊಂದು ತುಟ್ಟಿನೂ ಸಹ ಬಿಚ್ಚಿಲ್ಲ ಅಂತ ಒಂದು ಆರೋಪ ಇದೆ. ಅದು ಹಾಡಿದೀನಿ ಅನ್ನೋ ವಿಡಿಯೋನು ಬಂದಿದೆ. ಆಕ್ಚುಲಿ ಅದು ನನಗೆ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲೆಲ್ಲ ಹಾಡಿದೀನಿ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇವಾಗ ನಮ್ಗೆ ಯಾವ್ದೋ ಒಂದು ವಿಷಯ ಗೊತ್ತು ಅನ್ನೋದಾದ್ರೆ ಮಾಡ್ಬೇಕಾಗತ್ತೆ. ಗೊತ್ತಿಲ್ದಿರ ಅದನ್ನ ಅಟೆಂಪ್ಟ್ ಮಾಡಿ ತಪ್ಪು, ಸ್ಪೆಷಲಿ ನಾಡಗೀತೆ ಆಗಿರೋದ್ರಿಂದ ತಪ್ಪು ಹಾಡೋದಕ್ಕಿಂತ ನಂಗೆ ಎಲ್ಲೆಲ್ಲ ಗೊತ್ತಿತ್ತಲ್ಲ ಅಲ್ಲೆಲ್ಲ ಕಡೆ ಹಾಡಿದೀನಿ. ನಂಗೆ ಹೇಗೆ ನಾನು ಫುಟೇಜ್ ನೋಡಿಲ್ಲ, ಅಭಿ ಹೇಳಿದ್ರ ಪ್ರಕಾರ ಮತ್ತೆ ಅದು ನಾನು ಹಾಡಿರೋ ಫುಟೇಜು ಬಂದಿದೆಯಂತೆ. ಸೊ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲಿ ಹಾಡಿದೀನಿ. ಯಾಕಂತಂದ್ರೆ ಮೇಡಮ್ ಅವ್ರು ಈ ತರ ಒಂದು ಯಮುನಾ ಅವರು ಈ ತರ ಒಂದು ಹೇಳಿದಾಗ ಒಂದಷ್ಟು ಜನ ಪಾಸಿಟಿವ್ ಆಗಿ ಹೇಳಿದ್ರು. ಬಿಕಾಸ್ ಇದೆ ಅಂತಾನು ಕೆಲವೊಬ್ರು, ನಾನು ಮತ್ತೆ ಕಮೆಂಟ್ಸ್ ಚೆಕ್ ಮಾಡಿದಾಗ ಇದೆ ಅಂತಂದ್ರು. ಸೊ ಬಟ್ ಎಂಡ್ ಆಫ್ ದ ಡೇ ಅವರು ಈ ತರ ಹೇಳಿದ್ದ ಮೇಲೆ ಸೊ ನಿಮ್ಮ ರಿಯಾಕ್ಷನ್ ಬೇಕಾಗಿರುತ್ತೆ. ಸೊ ಆ ರಿಯಾಕ್ಷನ್ ನಾನೇ ಕೇಳಿದೆ. ಒಂದು ಅವ್ರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಮೇ ಬಿ ಅವ್ರು ಸರಿ ನೋಡಿಲ್ಲ ಅನ್ಸುತ್ತೆ. ನಾನು ಆಕ್ಚುಲಿ ನೋಡ್ತೀನಿ ರೀ, ಈಗ ಕೂತ ಎಪಿಸೋಡ್ ನ ನೋಡ್ತೀನಿ. ನನ್ನ ಪ್ರಕಾರ ನಾನು ಮಧ್ಯೆ ಹಾಡಿದ್ದೀನಿ. ನನಗೆ ಒಪ್ಕೋತೀನಿ, ನನಗೆ ಪೂರ್ತಿ ಹಾಡು ಬರೋದಿಲ್ಲ, ಹಾಗಂತ ಕನ್ನಡ ಬರೋದಿಲ್ಲ ಅಂತಲ್ಲ, ಹಾಗಂತ ಕನ್ನಡನ ಪ್ರೀತಿಸಲ್ಲ ಅಂತಲ್ಲ. ನಾನು ಕನ್ನಡ ಪ್ರಾಜೆಕ್ಟ್ಗಳು ಮಾಡ್ಕೊಳ್ತಾನೆ ಇವತ್ತಿನವರೆಗೂ ಇಲ್ಲಿವರೆಗೂ ಬಂದಿರೋದು, ಎಷ್ಟೋ ಮನ್ಸುಗಳಿಗೆ ತಲುಪಿರೋದು. ಆ್ಯಂಡ್ ಇಡೀ ಸೀಸನ್ ಕನ್ನಡ ಮಾತಾಡಿದ್ದೀನಿ. ಕನ್ನಡದ ಬಗ್ಗೆ ತುಂಬ ಒಳ್ಳೆ ಪ್ರೀತಿ ಇದೆ. ಅದನ್ನು ಹೇಳ್ಕೊಳ್ತಾ ಇನ್ನೇನೋ ಮಾಡಬೇಕು ನನಗಿಲ್ಲ, ಅಥವಾ ಇನ್ಯಾರೋ ನಾಡಗೀತೆ ಹಾಡಿಲ್ಲ ಅಂದಿದ್ರೆ ಮೇ ಬಿ ನಾನು ಯಾವತ್ತೂ ಕಮೆಂಟ್ ಮಾಡ್ತಾ ಇರಲಿಲ್ಲ. ಹಾಡಿ ಅಂತ ಹೇಳ್ಬೋದು, ಹಾಡೋ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಹಾಡೇ ಇಲ್ಲ, ಅವ್ರು ತಪ್ಪು ಅಂತ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ಅವ್ರು ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ನನ್ನ ಮೇಲೆ ಸಣ್ಣ ಕೋಪ ಇದೆ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅಷ್ಟೇ. ನಾಡಗೀತೆ ಎಲ್ಲ ಹಾಡ್ತಿರ್ಬೇಕಾದ್ರೆ ಬಿಗ್ ಬಾಸ್ ಒಂದು ಮನೆಯಲ್ಲಿ ನೀವೊಂದು ತುಟ್ಟಿನೂ ಸಹ ಬಿಚ್ಚಿಲ್ಲ ಅಂತ ಒಂದು ಆರೋಪ ಇದೆ. ಅದು ಹಾಡಿದೀನಿ ಅನ್ನೋ ವಿಡಿಯೋನು ಬಂದಿದೆ. ಆಕ್ಚುಲಿ ಅದು ನನಗೆ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲೆಲ್ಲ ಹಾಡಿದೀನಿ. ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇವಾಗ ನಮ್ಗೆ ಯಾವ್ದೋ ಒಂದು ವಿಷಯ
ಗೊತ್ತು ಅನ್ನೋದಾದ್ರೆ ಮಾಡ್ಬೇಕಾಗತ್ತೆ, ಗೊತ್ತಿಲ್ದಿರ ಅದನ್ನ ಅಟೆಂಪ್ಟ್ ಮಾಡಿ ತಪ್ಪು, ಸ್ಪೆಷಲಿ ನಾಡಗೀತೆ ಆಗಿರೋದ್ರಿಂದ ತಪ್ಪು ಹಾಡೋದಕ್ಕಿಂತ ನಂಗೆ ಎಲ್ಲೆಲ್ಲ ಗೊತ್ತಿತ್ತಲ್ಲ ಅಲ್ಲೆಲ್ಲ ಕಡೆ ಹಾಡಿದೀನಿ. ನಂಗೆ ಅದ್ ಹೇಗೆ ನಾನು ಫುಟೇಜ್ ನೋಡಿಲ್ಲ, ಅಭಿ ಹೇಳಿದ್ರ ಪ್ರಕಾರ ಮತ್ತೆ ಅದು ನಾನು ಹಾಡಿರೋ ಫುಟೇಜು ಬಂದಿದೆಯಂತೆ. ಸೊ ಎಲ್ಲೆಲ್ಲ ಗೊತ್ತಿತ್ತು ಅಲ್ಲಿ ಹಾಡಿದೀನಿ. ಓಕೆ, ಯಾಕಂತಂದ್ರೆ ಮೇಡಮ್ ಅವ್ರು ಈ ತರ ಒಂದು ಯಮುನಾ ಅವರು ಈ ತರ ಒಂದು ಹೇಳಿದಾಗ ಒಂದಷ್ಟು ಜನ ಪಾಸಿಟಿವ್ ಆಗಿ ಹೇಳಿದ್ರು, ಬಿಕಾಸ್ ಇದೆ ಅಂತಾನು ಕೆಲವೊಬ್ರು, ನಾನು ಮತ್ತೆ ಕಮೆಂಟ್ಸ್ ಚೆಕ್ ಮಾಡಿದಾಗ ಇದೆ ಅಂತಂದ್ರು. ಸೊ ಬಟ್ ಎಂಡ್ ಆಫ್ ದ ಡೇ ಅವರು ಈ ತರ ಹೇಳಿದ ಮೇಲೆ ಸೊ ನಿಮ್ಮ ರಿಯಾಕ್ಷನ್ ಬೇಕಾಗಿರುತ್ತೆ. ಸೊ ಆ ರಿಯಾಕ್ಷನ್ ನಾನೇ ಕೇಳಿದೆ. ಒಂದು ಅವ್ರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಮೇ ಬಿ ಅವ್ರು ಸರಿ ನೋಡಿಲ್ಲ ಅನ್ಸುತ್ತೆ. ನಾನು ಆಕ್ಚುಲಿ ನೋಡ್ತೀನಿ ರೀ, ಈಗ ಕೂತ ಎಪಿಸೋಡ್ ನ ನೋಡ್ತೀನಿ. ನನ್ನ ಪ್ರಕಾರ ನಾನು ಮಧ್ಯೆ ಮಧ್ಯೆ ಹಾಡಿದೀನಿ. ನನಗೆ ಒಪ್ಕೋತೀನಿ, ನನಗೆ ಪೂರ್ತಿ ಹಾಡು ಬರೋದಿಲ್ಲ, ಹಾಗಂತ ಕನ್ನಡ ಬರೋದಿಲ್ಲ ಅಂತಲ್ಲ, ಹಾಗಂತ ಕನ್ನಡನ ಪ್ರೀತಿಸಲ್ಲ ಅಂತಲ್ಲ. ನಾನು ಕನ್ನಡ ಪ್ರಾಜೆಕ್ಟ್ಗಳು ಮಾಡ್ಕೊಳ್ತಾನೆ ಇವತ್ತಿನವರೆಗೂ ಇಲ್ಲಿವರೆಗೂ ಬಂದಿರೋದು, ಎಷ್ಟೋ ಮನ್ಸುಗಳಿಗೆ ತಲುಪಿರೋದು. ಆ್ಯಂಡ್ ಇಡೀ ಸೀಸನ್ ಕನ್ನಡ ಮಾತಾಡಿದ್ದೀನಿ, ಕನ್ನಡದ ಬಗ್ಗೆ ತುಂಬ ಒಳ್ಳೆ ಪ್ರೀತಿ ಇದೆ. ಅದನ್ನು ಹೇಳ್ಕೊಳ್ತಾ ಇನ್ನೇನೋ ಮಾಡಬೇಕು ನನಗಿಲ್ಲ, ಅಥವಾ ಇನ್ಯಾರೋ ನಾಡಗೀತೆ ಹಾಡಿಲ್ಲ ಅಂದಿದ್ರೆ ಮೇ ಬಿ ನಾನು ಯಾವತ್ತೂ ಕಮೆಂಟ್ ಮಾಡ್ತಾ ಇರಲಿಲ್ಲ. ಹಾಡಿ ಅಂತ ಹೇಳ್ಬೋದು, ಹಾಡೋ ಪ್ರಯತ್ನ ಮಾಡಿ ಅಂತ ಹೇಳ್ಬೋದು. ಹಾಡೇ ಇಲ್ಲ, ಅವ್ರು ತಪ್ಪು ಅಂತ ಬ್ಲೇಮ್ ಮಾಡೋದು ತಪ್ಪಾಗತ್ತೆ. ಅವ್ರು ಯಾಕೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ನನ್ನ ಮೇಲೆ ಸಣ್ಣ ಕೋಪ ಇದೆ ನಂಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.